ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಅವಸಾನದ ಅಂಚಿನಲ್ಲಿ ಶ್ರೀಗಂಧದ ಕೆತ್ತನೆ ಕಲೆ, ಸಂಕಷ್ಟದಲ್ಲಿ ಶ್ರೀಗಂಧದ ಕೆತ್ತನೆ ಕೆಲಸಗಾರರು. ಶ್ರೀಗಂಧದ ಕುಶಲಕರ್ಮಿಗಳ ಸಮಸ್ಯೆ ಆಲಿಸಲು ಸ್ಥಳಕ್ಕೆ ಭೇಟಿ ಕೊಟ್ಟ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು. ಶ್ರೀಗಂಧದ ಕೆತ್ತನೆ ಕಲೆ ನೂರಾರು ವರ್ಷಗಳಿಂದ ಬೆಳೆದು ಬಂದ ಈ ಕಲೆ ರಾಜ ಮಹಾರಾಜರ ಆಸ್ಥಾನದಲ್ಲಿ ಕೂಡ ಆಕರ್ಷಕ ಶ್ರೀಗಂಧದ ಕಾಷ್ಟಶಿಲ್ಪ ಕಲಾಕೃತಿಗಳಿಂದ ಮೆರುಗುಗೊಳಿಸಿದ್ದ ಈ ಕಲೆ ಇಂದು ಅವಸಾನದ ಅಂಚಿನಲ್ಲಿದೆ ಎಂದರೆ ಒಂದು ದುರಂತವೇ ಸರಿ. ಇದರಿಂದ ನೂರಾರು ವರ್ಷಗಳಿಂದ ವಂಶ ಪಾರಂಪರ್ಯವಾಗಿ ಶ್ರೀಗಂಧ ಕೆತ್ತನೆ ಕಲೆಯಲ್ಲಿ ತೊಡಗಿಸಿಕೊಂಡು ವಿಶ್ವವ್ಯಾಪಿಗೊಳಿಸಿದ ಗುಡಿಗಾರರು ಇಂದು ತಮ್ಮ ಕಲೆಯನ್ನು ಉಳಿಸಿಕೊಳ್ಳಲು ಪರಿತಪಿಸುವಂತಾಗಿದ್ದು, ಕೆಲವೇ ದಿನಗಳಲ್ಲಿ ಈ ಕಲೆ ಇತಿಹಾಸದ ಪುಟಗಳನ್ನು ಸೇರಲಿದೆ. ಕಾರಣ, ಈಗಾಗಲೇ ಶ್ರೀಗಂಧ ಕುಶಲಕರ್ಮಿಗಳಿಗೆ ಕೆತ್ತನೆ ಮಾಡಲು ಶ್ರೀಗಂಧದ ಕೊರತೆ ಜೊತೆಗೆ ಮಾರುಕಟ್ಟೆ ಅಭಾವ, ನಿಗಮದಿಂದ ನೀಡಿದ ಮನೆಗಳಿಗೆ ಹಕ್ಕುಪತ್ರ ನೀಡದೇ ಇರುವುದು, ಇದರಿಂದ ಜೀವನದ ಭದ್ರತೆ ಇಲ್ಲದೆ ತಮ್ಮ ಜೀವನ ನಡೆಸಲು ಕೂಲಿ ಕೆಲಸಕ್ಕೆ ಹೋಗಿ ಜೀವನ ನಡೆಸುವ ಅನಿವಾರ್ಯತೆ ಬಂದೊದಗಿದೆ. ಈ ವಿಚಾರದ ದೂರಿನನ್ವಯ ಕರ್ನಾಟಕ ರಾಷ್ಟ್ರ ಸಮಿತಿಯ ಪಕ್ಷದ ಕಾರ್ಯಕರ್ತರು ಇಂದು ಸಾಗರದ ಶ್ರೀಗಂಧದ ಕೆತ್ತನೆ ಸಂಕೀರ್ಣದ ಪ್ರದೇಶಕ್ಕೆ ಭೇಟಿ ನೀಡಿ ಕುಶಲಕರ್ಮಿಗಳ ಪರಿಸ್ಥಿತಿ ವಿಚಾರಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತನಾಡಿದರು. ಕರ್ನಾಟಕ ರಾಷ್ಟ್ರ ಸಮಿತಿಯ ಪಕ್ಷದ ಸಾಗರ ತಾಲೂಕು ಅಧ್ಯಕ್ಷ ವೀರಭದ್ರ, ಪ್ರಧಾನ ಕಾರ್ಯದರ್ಶಿ ನಾಗಭೂಷಣ್ ಶೆಟ್, ಗಿರೀಶ್ ಕುಲಕರ್ಣಿ ಸೇರಿದಂತೆ ಕೆಲವರಿದ್ದರು. ಅಂತ ಹೇಳ್ಬಿಟ್ಟು ಕರ್ನಾಟಕ ರಾಷ್ಟ್ರ ಸಮಿತಿ ಪ್ರಧಾನ ಕಾರ್ಯದರ್ಶಿ ನಾನು ಸಾಗರ ತಾಲೂಕು. ಹಾಗೆ ಇವರು ನಮ್ಮ ಅಧ್ಯಕ್ಷರು ವೀರಭದ್ರ ಅಂತ ಹೇಳಿ, ಹಾಗೆ ಇವರು ನಮ್ಮ ಕಾರ್ಯದರ್ಶಿಗಳು ಗಿರೀಶ್ ಕುಲಕರ್ಣಿ ಅಂತ ಹೇಳ್ಬಿಟ್ಟು. ಸರ್, ಈಗ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಸಾಗರ ತಾಲೂಕಿಗೆ ಒಂದು ಮನವಿ ಬಂದಿರುತ್ತೆ ಸರ್. ಏನು ಅಂದರೆ, ಶ್ರೀಗಂಧ ಕಾರ್ಮಿಕರು ಏನೋ ಸಮಸ್ಯೆಯಲ್ಲಿದ್ದಾರೆ, ಅವರಿಗೆ ಏನೂ ಸ್ಪಂದನೆ ಸಿಗ್ತಾ ಇಲ್ಲ. ಆಮೇಲೆ ಅವ್ರಿಗೀಗ ರಾ ಮೆಟೀರಿಯಲ್ ಅಂದರೆ ಏನು ಈ ಗಂಧದ್ದು ಮರಗಳನ್ನು ಅದು ಗೌರ್ಮೆಂಟ್ ಪರ್ಚೇಸ್ ಮಾಡಿ ಇವ್ರಿಗೆ ಕೊಟ್ಬಿಟ್ಟು ಇವ್ರು ಅದರಲ್ಲಿ ನೆಕ್ಸ್ಟ್ ಅದರಲ್ಲಿ ಏನು ಈ ಕೆತ್ತನೆ ಮಾಡಿ ಆ ಒಂದು ಏನು ಮೂಮೆಂಟನ್ನು ರೆಡಿ ಮಾಡ್ತಾರೆ, ಅದರದ್ದೆಲ್ಲ ಇವರು ಆಲ್ಮೋಸ್ಟ್ ಇವ್ರಿಗೆ ಏನು ರಾ ಮೆಟೀರಿಯಲ್ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ತುಂಬ ತೊಂದರೆ ಇದೆ. ಆಮೇಲೆ ಮನೆಗಳು ನೋಡಿ, ಅವರಿಗೆ ಆಲ್ರೆಡಿ ಮನೆಗಳನ್ನೆಲ್ಲ ಸ್ಯಾಂಕ್ಷನ್ ಮಾಡಿರ್ತಾರೆ. ಬಟ್ ನೋಡಿ ಆ ಮನೆಯ ಪರಿಸ್ಥಿತಿ ನೋಡಿ, ಅವರಿಗೆ ಸ್ಯಾಂಕ್ಷನ್ ಮಾಡೋದು ಅಷ್ಟೇ ಒಂದು ಗೌರ್ಮೆಂಟಿನ ಕೆಲಸ ಆಗಿದೆ ಬಿಟ್ಟರೆ ಇದೇನು ಮನೆ ಬಗ್ಗೆ ಅವರಿಗೆ ಕಾಳಜಿನೇ ಇಲ್ಲ. ಈಗ ಇವರಿಗೆ ರೆಕಾರ್ಡು, ಆ ಮನೆ ಸ್ಯಾಂಕ್ಷನ್ ಮಾಡಿದ್ದಾರೆ, ರೆಕಾರ್ಡ್ ಇಲ್ಲ. ಈಗ ನಗರಸಭೆಯಿಂದ ಏನಾದರೂ ಅದಕ್ಕೆ ಅನುದಾನ, ಈಗ ಏನಾದರೂ ಮನೆ ಕಟ್ಟಬೇಕು, ನೆಕ್ಸ್ಟ್ ಏನಾದರೂ ಅದನ್ನ ಇಂಪ್ರೂವ್ ಮಾಡಬೇಕು ಅಂತೇಳಿ ನಗರಸಭೆಗೆ ಅವರು ಹೋದರೆ ನಗರಸಭೆಯಿಂದ ಅನುದಾನ ಕೇಳಕ್ಕೆ ರೆಕಾರ್ಡ್ ತೊಗೊಂಬನ್ನಿ ಅಂತಾರೆ. ಇವರು ಬೋರ್ಡ್ ಅವ್ರು ರೆಕಾರ್ಡೇ ಕೊಟ್ಟಿಲ್ಲ ಇವರಿಗೆ, ಎಲ್ಲಿಂದ ರೆಕಾರ್ಡ್ ತೊಗೊಂಡೋಗ್ತಾರೆ? ರೆಕಾರ್ಡ್ ಇಲ್ಲ ಅಂತ ಹೇಳಿದರೆ ನಿಮ್ಮ ಮನೆಗೆ ಅನುದಾನ ಸಿಕ್ಕಲ್ಲ ಅಂತೇಳಿ ನಗರಸಭೆಯವರು ಹೇಳ್ತಾರೆ. ಆ್ಯಕ್ಚುಲಿ ರೆಕಾರ್ಡ್ ಇದ್ದರೆ ತಾನೇ ಅಲ್ವಾ ಎಲ್ಲದಕ್ಕೂ ಅನುಕೂಲ ಆಗೋದು. ಆ ರೆಕಾರ್ಡೇ ಇವ್ರಿಗೆ ಇನ್ನೂ ಕೊಟ್ಟಿಲ್ಲ. ಇದ್ರ ಬಗ್ಗೆ ಇವರು ಧ್ವನಿ ಎತ್ತಿದ್ರೆ ಯಾರೂ ಬರಲ್ಲ. ಯಾರೋ ಒಬ್ರು ಬೆಂಗಳೂರಿಂದ MD ಬರ್ತಾರೆ, ಇಲ್ಲಿ ಕಾರ್ ತೊಗೊಂಬರ್ತಾರೆ, ಒಂದು 5 ನಿಮಿಷ ನಿಲ್ಸ್ದಂಗೆ ಮಾಡ್ತಾರೆ, ಒಂದು 25 ಫೋಟೋ ತೆಗಿತಾರೆ ಅವ್ರು ಈ ಮನೆದೆ. ಯಾವ ಕಡೆಯಿಂದ ಸ್ಯಾಂಕ್ಷನ್ ಮಾಡಲಿ ಅಂತ. ಇವತ್ತಿನ ತನಕ 25 ಫೋಟೋಗೆ ಯಾವುದು ವ್ಯಾಲ್ಯೂ ಬಂದಿಲ್ಲ. ಇವತ್ತಿನ ತನಕ ಅವರಿಗೆ ರೆಕಾರ್ಡ್ ಸ್ಯಾಂಕ್ಷನ್ನೇ ಇಲ್ಲ. ಆದ್ರೂ ಇಲ್ಲಿ ನೋಡಿ, ಇಲ್ಲಿ ಪಕ್ಕದ ಮನೆಗಳು ಇವೆಲ್ಲ ನೋಡಿ, ಈಗ ಅವ್ರು ಸ್ಯಾಂಕ್ಷನ್ ಮಾಡ್ದೇನೆ ಸಾಲ ಮಾಡ್ಕೊಂಡು ಅವ್ರು ಮತ್ತೊಂದು ಮಾಡ್ಕೊಂಡು ಅವರ ಪಾಡಿಗೆ ಅವ್ರು ಕಟ್ಸ್ಕೊಂಡ್ರು ಇನ್ನೂ ಅದು ಇಂಪ್ರೂವ್ ಆಗಿಲ್ಲ. ನಿಮಗೆ ಕಾಣ್ತಾ ಇದೆ, ಫುಲ್ ಬೆಳೆದೋಗಿದೆ ಅದು. ಇನ್ನು ಅವ್ರು ಮಾಡೋದಕ್ಕೆ ಸಮೇತನೂ ಸಮಸ್ಯೆ ಇಲ್ಲ. ಇಲ್ಲಿ ನೋಡಿ, ನಮ್ಮ ಸ್ಟೇಟ್ ಲೆವೆಲ್ ಕೆತ್ತನೆಗಾರರೆಲ್ಲ ಇದ್ದಾರೆ, ಶ್ರೀಗಂಧದ್ದು ವರ್ಕ್ ಮಾಡೋರೆಲ್ಲ ಸ್ಟೇಟ್ ಲೆವೆಲ್ ಅವಾರ್ಡ್ ಪಡೆದವರು. ಅವರಿಗೂ ಸಹ ಇವತ್ತು ಏನಾಗಿದೆ ಅಂತ ಹೇಳಿದರೆ ರಾ ಮೆಟೀರಿಯಲ್ ಇಲ್ಲ ಅಂದಾಗ ಅವ್ರು ಹೇಗೆ ಮಾಡ್ತಾರೆ ಅಲ್ವಾ?
ಈಗ ನಾವು ಹೇಳ್ತಿರೋದು ಏನು ಅಂತ ಹೇಳಿದ್ರೆ, ಈಗ ಇವ್ರಿಗೇನಾದ್ರೂ ಈಗ ಮಾಮೂಲಿ ಕಸಬನ್ನ ಶುರು ಮಾಡ್ಕೊಳ್ತಾರೆ. ಈಗ ರಾಜರ ಕಾಲದಿಂದನೂ ನಡ್ಕೊಂಡ್ ಬಂದಿರ್ತಕ್ಕಂಥ ಕಲೆ ಆಗಿರುತ್ತೆ ಅವ್ರದ್ದು. ಈಗ ಅವರಿಗೆ ಅದ್ರ ಬಗ್ಗೆ ಅವ್ರಿಗೆ ಗೌರವ ಇರುತ್ತೆ. ಮತ್ತೆ ಇವ್ರದ್ದು ಮಾರ್ಕೆಟಲ್ಲೂ ಅಷ್ಟೇ, ಇವರ ಒಂದು ಕಲೆನ ಮೆಚ್ಚಿ ಎಷ್ಟೋ ಅವಾರ್ಡ್ಗಳು ಬಂದೋಗಿದೆ. ಹಾಗೆಲ್ಲ ಇರ್ಬೇಕಾದ್ರೆ ಇವರಿಗೆ ಒಂದು ಸಪೋರ್ಟ್ ಮಾಡೋದ್ರ ಮುಖಾಂತರ ಇವ್ರ ಕಲೆನ ಪ್ರೋತ್ಸಾಹಿಸಬೇಕು. ಆದ್ರೆ ಇವರ MD ಅವ್ರು ಬಂದವರು ಬಂದು ನೋಡ್ಕೊಂಡು ಹೋಗೋದು, ಅದ್ರ ಬಗ್ಗೆ ಏನು ಕೇರ್ ಇಲ್ಲ. ಈಗ ನಾವೇ ಇಲ್ಲಿ ನಿಂತ್ಕೊಂಡು ಫೋನ್ ಮಾಡಿದ್ವಿ, ಯಾಕೆ ಆ ಥರ ಮಾಡ್ತಾ ಇದ್ದೀರಾ ಅಂದ್ರೆ, ಇಲ್ಲ ರೀ ಅದು ಏನೋ ನಾವು ಬಂದು ನೋಡ್ಕೊಂಡು ಹೋಗಿದ್ದೀವಿ, ಇನ್ನು ಅಲ್ಲಿ ಸ್ಯಾಂಕ್ಷನ್ ಆಗಿಲ್ಲ, ಇಲ್ಲಿ ಸ್ಯಾಂಕ್ಷನ್, ಉದಾಟ ಅನ್ನೋದು ಉತ್ತರ ಕೊಡ್ತಾ ಇದ್ದಾರೆ ಬಿಟ್ರೆ ಸಮಜಾಯಿಸಿ ಒಂದೂ ಕೊಡ್ತಾ ಇಲ್ಲ. ಇವರಿಗೆಲ್ಲ ಕಡೆ ಸ್ಟ್ರೈಕ್ ಮಾಡಿದ್ದಾರೆ. ಆಮೇಲೆ ಇವ್ರ ಕಡೆಯಿಂದ ಎಲ್ಲ ಏನು ಈ ಕೆಲಸದ ಆರ್ಟಿಸ್ಟ್ಗಳಿದ್ದಾರೆ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಸ್ಟ್ರೈಕು. ಆಮೇಲೆ ಅದನ್ನ ಎಲ್ಲಿ ಸ್ಟೇಟ್ ಲೆವೆಲಿಗೂ ಇವ್ರ ಧ್ವನಿ ಮುಟ್ಟುವಂಥ ಸ್ಟ್ರೈಕ್ಗಳು ನಡೆದಿದೆ. ಆದ್ರೂ ಇವತ್ತಿಗೂ ಯಾವುದೇ ರೀತಿಯ ಸ್ಪಂದನೆ ಬಂದಿಲ್ಲ ಅವ್ರದ್ದು ಗೌರ್ಮೆಂಟಿಂದ. ಈಗ ಮನೆ ಹೋಗ್ಲಿ, ಇವ್ರದ್ದು ಮನೇನಾದ್ರೂ ಅಟ್ಲೀಸ್ಟ್ ಇವ್ರದ್ದು ರೆಕಾರ್ಡ್ ಆದ್ರೂ ಇವ್ರ ಹೆಸರಲ್ಲಿ ಮಾಡಿಕೊಟ್ರೆ ಅವ್ರಿಗೇನೋ ಅನುದಾನ ತಗೊಂಡು, ಅಥವಾ ಬ್ಯಾಂಕ್ಗಳಲ್ಲಿ ಏನಾದ್ರು, ಈಗ ನೋಡಿ ಬ್ಯಾಂಕಲ್ಲಿ ಒಂದು ಈ ಮನೆ ನಾನು ಈಗ ಮುಂದೆ ನಡೆಸಬೇಕು, ಇದಕ್ಕೆ ನನಗೆ ಸಾಲ ಬೇಕು ಅಂತ ಹೋದಾಗ ಅಟ್ಲೀಸ್ಟ್ ಅವ್ರು ರೆಕಾರ್ಡ್ ಕೇಳ್ತಾರೆ ಅಲ್ವಾ. ಈಗ ನೋಡಿ ಆ ಮನೆಗೆ ರೆಕಾರ್ಡ್ ಸಮೇತನೂ ಇಲ್ಲ. ಈ ರೆಕಾರ್ಡ್ ಇಲ್ದಾನೆ ಯಾವ ಬ್ಯಾಂಕ್ ಸಾಲ ಕೊಡುತ್ತೆ, ಯಾವುದ್ರ ಮೇಲೆ ಸಾಲ ಕೊಡುತ್ತೆ ಸರ್? ಅವ್ರಿಗೆ ಅಷ್ಟು ಗೊತ್ತಾಗಲ್ಲ ಅಂತ ಹೇಳಿದ್ರೆ MD ಅವರಿಗೆ ಇನ್ನೇನು ಮಾಡಿದ್ದೀರಾ ನೋಡಿ. ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಮನೆ ನೋಡಿ, ಈ ಮನೆನ ಅವ್ರ ಕೈಯಲ್ಲಿ ಈಗ ದುಡ್ಡಿರೋದು ಮತ್ತು ಆರ್ಥಿಕ ಪರಿಸ್ಥಿತಿ ಅವ್ರಿಗೆ ಚೆನ್ನಾಗಿದ್ರೆ ಅವರು ಸರ್ಕಾರದ ಮೊರೆ ಹೋಗ್ತಾ ಇರಲಿಲ್ಲ, ಅವರೇ ಈ ಮನೆನ ಕಟ್ಸ್ಕೊಳ್ತಾ ಇದ್ರು ಅಲ್ವಾ. ಈಗ ನೋಡಿ ಆ ಮನೆ ಪರಿಸ್ಥಿತಿ ವಾಸ ಮಾಡೋಕ್ಕಾಗಲ್ಲ ಆ ಮನೆಯಲ್ಲಿ, ಯಾಕಂದ್ರೆ ಅವ್ರಿಗೆ ಆರ್ಥಿಕ ಪರಿಸ್ಥಿತಿ ಇಲ್ಲ. ಅದಕ್ಕೀಗ ಅವ್ರಿಗೆ ರಾ ಮೆಟೀರಿಯಲೇ ಬರ್ತಿಲ್ಲ, ಆಮೇಲೆ ಅವರಿಗೆ ಕುಲ ಕಸಬೆ ನಿಂತೋಗಿದೆ ಅಂದಾಗ ಪಾಪ ಅವರು ಹೇಗೆ ಮಾಡ್ತಾರೆ ಸರ್? ಈಗ ಫಸ್ಟ್ ಮೊದಲಿಂದನೂ ಅವರು ನಂಬ್ಕೊಂಡ್ ಬಂದಿರೋದೇ ಈ ಶ್ರೀಗಂಧದ ಕೆತ್ತನೆಯ ಕಲೆ. ಆ ಕಲೆನೇ ಮಾಡೋದಕ್ಕೆ ಅವರಿಗೆ ಗೌರ್ಮೆಂಟ್ ಇಂದ ಒಂದು ರಾ ಮೆಟೀರಿಯಲ್ ಸಪ್ಲೈ ಆಗ್ತಾ ಇಲ್ಲ ಅಂದಾಗ ಅದು ಯಾವ ಥರದ್ರಲ್ಲಿ ಅವ್ರಿಗೆ ಅವ್ರ ಆರ್ಥಿಕ ಪರಿಸ್ಥಿತಿ ಯಾವ ಥರ ಇರುತ್ತೆ ನೋಡಿ. ಕೆಲವೊಬ್ಬರೆಲ್ಲ ಈಗ ವಿಷ ಕುಡಿಯುವಂಥ ಪರಿಸ್ಥಿತಿಗೆ ಹೋಗಿದ್ದಾರೆ. ಅದ್ರ ಬಗ್ಗೆನೂ ದನಿ ಎತ್ತಿದ್ರು. ಆ ಸತಿ ಅವ್ರು ಸ್ಟ್ರೈಕ್ ಆದಾಗಲೂ ಹೇಳಿದ್ದಾರೆ, ವಿಷ ಕುಡಿಯುವಂಥ ಪರಿಸ್ಥಿತಿಲಿ ಹೋಗಿದ್ದಾರೆ ಪಾಪ ಅವ್ರ ಆರ್ಥಿಕ ಸ್ಥಿತಿನ. ಇದನ್ನು ದಯವಿಟ್ಟು ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಇದಕ್ಕೆ ಸಂಬಂಧಪಟ್ಟಿರೋ ಅಧಿಕಾರಿಗಳ ಮೇಲೆ ಇಮ್ಮಿಡಿಯೇಟಾಗಿ ಕ್ರಮ ಆಗಬೇಕು. ಯಾಕಂದರೆ ಇವ್ರು ಸ್ಟ್ರೈಕ್ ಮಾಡಿ ಅವರ MD ಅವ್ರಿಗೆ ಕರೆಸ್ಬಿಟ್ಟು, ಬೆಂಗಳೂರಲ್ವ ಅವರು, ಬೆಂಗಳೂರು MD ಅವ್ರಿಗೆ ಕರೆಸ್ಬಿಟ್ಟು ಇವ್ರ ಆರ್ಥಿಕ ಪರಿಸ್ಥಿತಿನ ವಿಷ ಕುಡಿಯೋ ಮಟ್ಟಿಗೆ ಹೋಗಿದ್ದೀವಿ ಅಂತ ಹೇಳಿದ್ರು ಅವ್ರು ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ ಹೇಳಿದರೆ ಯಾಕೋ ಅವ್ರದ್ದು ನೈತಿಕತೆ ಯಾಕೋ ನಮಗೆ ಕಾಣ್ತಾ ಇಲ್ಲ. ಆದ್ರಿಂದ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ದಯವಿಟ್ಟು ಇದ್ರ ಬಗ್ಗೆ ಕೂಡಲೇ ಕ್ರಮ ಆಗಬೇಕು. ಇವರಿಗೆ ಏನು ಇವರ ಆರ್ಥಿಕ ಪರಿಸ್ಥಿತಿ ಇವತ್ತು ಯಾವ ಸ್ಥಿತಿಗೆ ಬಂದಿದೆ ಅದ್ರ ಬಗ್ಗೆ ದಯವಿಟ್ಟು ಈ ಗೌರ್ಮೆಂಟ್ ಎಚ್ಚರ ವಹಿಸಬೇಕು ಅಂತೇಳಿ ಈ ಕ್ಷಣದಲ್ಲಿ ಹೇಳ್ತಾರೆ ಸರ್. ಈಗ 5000 ವರ್ಷ ಇತಿಹಾಸ ಇರ್ತಕ್ಕಂಥ ಈ ಕಲೆ ಇದೆಯಲ್ವಾ, ಇದು ಅಳಿಸಿ ಹೋಗ್ತಾ ಇದೆ ಸರ್. ದಯವಿಟ್ಟು ಇದ್ರ ಬಗ್ಗೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ಕೈಗೊಂಡು, ಹಾಗೆಯೇ ಇವರ ಕಲೆನ ಎತ್ತಿ ಇನ್ನು ಮುಂದಿನ ದಿನಗಳಲ್ಲಿ ಅಂದರೆ ಮುಂದಿನ ಪೀಳಿಗೆಯಲ್ಲೂ ಸಹ ಈ ಕಲೆ ಯಾವುದೇ ಕಾರಣಕ್ಕೂ ಅಳಿಸಿ ಹೋಗದೇ ಇರೋ ಥರ ಕೇಂದ್ರ ಸರ್ಕಾರ